ಸಾಕಷ್ಟು ಆಗಲಿಕ್ಕತ್ತದ. ಮತ್ತೊಬ್ಬರು ಬಂದ್ರೆ ಅವ್ರ ಜೊತೆ ಗುದ್ದಾಡೋದು ಎಲ್ಲೇ ಅಂತೇಳಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ 2 ನಂಬರ್ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಈಗಿನ ಮಟ್ಟಿಗೆ ಅತಿ ಹೆಚ್ಚು ಪೋರ್ಟ್ಫೋಲಿಯೋ ಅವರಿಗೆ ಅದ ಸಿದ್ದರಾಮಯ್ಯ ನಂತರ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ಬೇರೆ, ಅಧ್ಯಕ್ಷರು ಅದಕ್ಕೆ ಹೆಚ್ಚಿಗೆ. ಯಾಕಂದ್ರೆ ಪಾರ್ಟಿಗೆ ಬಂದಾಗ ಅವರು ದೊಡ್ಡವರಾಗ್ತಾರೆ, ಮುಖ್ಯಮಂತ್ರಿ ದೊಡ್ಡವಾಗುವುದಿಲ್ಲ. ಇವೆಲ್ಲ ಇಟ್ಕೊಂಡು ಕೊಡ್ತಂಥ ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರು ಇವು CM ಕನಸು ಕಾಣೋದ್ರಾಗ ಏನು ತಪ್ಪಿಲ್ಲ. ಹೌದು, ಅವ್ರು ಆಗೋದಿಲ್ಲ, ಆಗಬೇಕು ಹೇಳೋದಕ್ಕೆ ಯತೀಂದ್ರ ಯಾರು? ಹೂ ಇಸ್ ದಿಸ್ ಯತೀಂದ್ರ? ಹೌದು, ಮಗ ಇದ್ದಾನೆ ಅಂದ್ಕೊಂಡು ಹಕ್ಕು ಬಂದುಬಿಡುತ್ತೆ ನಾನು ಮಾತಾಡುವಂಥದ್ದು ಅಂತ. ಇದರಿಂದಾಗಿ ತೊಂದರೆ ಯಾರಿಗೂ ಇಲ್ಲ. ಅವ್ರ ತಂದೆಯವ್ರ ಹೆಸರು ಕೆಡಗುತ್ತಾ ಹೋಗ್ತದೆ. ಯಾಕಂದ್ರೆ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ ಏನೋ ಮಾಡ್ತಿರೋದಿಲ್ಲ ಅಂತಲ್ಲ, ಅವರು ಸುಮ್ಮನೆ ಕೊಡುವಂಥ ಆಸಾಮಿ ಅಲ್ಲ. ಅವರು 56, 52, 58 ಏನೋ ವರ್ಷ ಈ ಒಂದು ಏನಪ್ಪ ಶಾಸಕರನ್ನು ಕೂಡಿಸುವಂಥ ಕೆಲಸ ಮಾಡಲಿಕ್ಕೆ ಈಗೂ ಇರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಶಾಸಕರ ಆಟನ, ಸಂಖ್ಯಾಬಲದ ಆಟ ಹಿಡಿದು ಅಂದಾಗ ತಮ್ಮ ಸಂಖ್ಯೆ ಹೆಚ್ಚು ಮಾಡಿಕೊಡ್ತಾ ಇದ್ದಾರೆ ಅವರು. ಹಿಂದಿನ ನಾಳೆ ಉಪಯೋಗ ಬರ್ತದೆ ಅಂತೇಳಿ. ಈಗಂತೂ ಸಿದ್ದರಾಮಯ್ಯರಿಂದ ಕಸ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸದ. ಯಾಕಂದರೆ ಸಿದ್ದರಾಮಯ್ಯನವರು ಸ್ವತಃ ಬೇಟೆಗಾರರಿದ್ದಾರೆ, ಸ್ವತಃ ಬುದ್ಧಿವಂತರಿದ್ದಾರೆ. ಅವ್ರನ್ನ ಕೆಳಗೆ ಇಳಿಸೋದಾದ್ರೆ ಸಲ್ಲೋದು ಮಾತಲ್ಲ, ಇಳಿಸ್ಲಿಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸೋದಕ್ಕೂ ಸಹಿತ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಅಷ್ಟು ಘಟ್ಸ್ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರಂಥ ನಾಯಕ ಇನ್ನೊಬ್ಬ ಪಕ್ಷದಲ್ಲಿ ಇಲ್ಲ. ಹಿರಿಯ ನಾಯಕ, ತಿಳುವಳಿಗಿದ್ದಂಥವರು, ಅಹಿಂದ ನಾಯಕರು, ಬಿದ್ದ ಸಮುದಾಯದ ಜನರಿಂದ ಬಂದಂಥವರು, ಇವೆಲ್ಲ ಕಾನೂನುಗಳಿದ್ದಾವೆ. ಇವತ್ತು ಅದನ್ನು OBC ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಆ ಸಂದರ್ಭದಲ್ಲೇ ಮತ್ತೆ ಇವ್ನು ತೆಗೆದು ಹಾಕಿದ್ರೆ ನಾನು ತೊಂದರೆ ಆಗ್ತದೆ ಅನ್ನೋದು ಭಯ ಅದು. ಆದರೆ 2028ಕ್ಕೆ ವಯಸ್ಸದ ಕಾರಣ ಹೇಳ್ಕೊಂಡು ಮತ್ತಿನ ಕಾರಣ ಹೇಳಿ ಅವ್ರನ್ನ ಬದಿಗೆ ಸರಿಸೋ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಆದರೂ ನಾನು ಇರಬೇಕು ಅಂತೇಳಿ 2nd ನಂಬರ್ ಕವಲಾಗಿ ಹಾಕುವುದು ನಡೆದಿದ್ದಾರೆ ಡಿ ಕೆ ಶಿವಕುಮಾರು. ಇಂಥ ಸಂದರ್ಭದಲ್ಲೇ ಯತೀಂದ್ರ ಇದ್ದಂಥವ್ರು 5 ವರ್ಷ ನಮ್ಮಪ್ಪನ CM ರೀ ಅನ್ನುವಂಥ ಅವಶ್ಯಕತೆ ಇರಲೇ ಇಲ್ಲ ಅಂದರು. ಅದಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಅವರೇ ನಮ್ಮ ಹೈಕಮಾಂಡ. ಹೌದ್ರಿ, ಅವರು ಹೇಳಿದೆ